ನಮಸ್ಕಾರ ವೀಕ್ಷಕರೇ, ಸತ್ಯ ಸಂಗ್ರಹ ಚಾನಲ್ಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದಂತೆ ಜ್ಯೇಷ್ಠಾದೇವಿಯನ್ನು ಮನೆಯಿಂದ ಹೊರಗಡೆ ಕಳಿಸುವ ಸುಲಭ ಮಾರ್ಗವನ್ನು ತಿಳಿಸುತ್ತೇವೆ. ಮೊದಲಿಗೆ ಜ್ಯೇಷ್ಠಾದೇವಿಯ ಪೂಜೆ ಮಾಡಬೇಕು. ಅಂದರೆ ಒಂದು ದಿನ ಶುಕ್ರವಾರ ರಾತ್ರಿ ಮನೆಯ ಯಾವುದಾದರೂ ಒಂದು ಜಾಗದಲ್ಲಿ, ದೇವರ ಕೋಣೆಯನ್ನು ಹೊರತುಪಡಿಸಿ ಯಾವುದಾದರೂ ಆಗಬಹುದು, ಈ ದೇವಿಯನ್ನು ಪೂಜಿಸಬೇಕು. ಅದು ಹೇಗೆ ಎಂದರೆ, ಒಂದು ಚಂಬಿನಲ್ಲಿ ನೀರು ಇಟ್ಟು ಅರಿಶಿಣ ಕುಂಕುಮ ಹೂವು ಏರಿಸಿ ಕಪ್ಪು ವಸ್ತ್ರವನ್ನಿಟ್ಟು ಪೂಜಿಸಬೇಕು. ಯಾವುದಾದರೂ ಸಿಹಿ ಪದಾರ್ಥದ ಜೊತೆಗೆ ಖಾರವಾದ ಪದಾರ್ಥ ಇಡಬೇಕು. ಮನೆ ಮಂದಿಯೆಲ್ಲ ಈ ದೇವಿಯನ್ನು ನಮಸ್ಕರಿಸುತ್ತಾ, ಓ ದೇವಿ, ನೀನು ನಮ್ಮ ಮನೆಯಿಂದ ಹೊರಗಡೆ ಹೋಗುವಾಗ ಎಷ್ಟು ಸುಂದರವಾಗಿ ಕಾಣುತ್ತೀಯ ಎಂದು ಹೇಳಬೇಕು. ಈ ಉಪಾಯವನ್ನು ಕೆಲವು ಜನಾಂಗದವರು ಎಷ್ಟೋ ವರ್ಷಗಳ ಹಿಂದೆಯೇ ಮಾಡಿದ್ದಾರೆ. ಒಮ್ಮೆ ದರಿದ್ರ ದೇವತೆ ಹಾಗೂ ಅವಳ ಸಹೋದರಿ ಮಹಾಲಕ್ಷ್ಮಿಯ ಮಧ್ಯದಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಎಂಬ ಪ್ರಶ್ನೆ ಮೂಡುತ್ತದೆ. ಆಗ ಭೂಲೋಕದ ಜನರಲ್ಲಿ ಬಂದು ಕೇಳುತ್ತಾರೆ. ಎಲ್ಲರೂ ಮಹಾಲಕ್ಷ್ಮಿಯೇ ಹೆಚ್ಚು ಎಂದು ಹೇಳಿದಾಗ ಎಲ್ಲರ ಮನೆಯಲ್ಲಿಯೂ ಈ ದರಿದ್ರ ದೇವತೆ ಪ್ರವೇಶ ಮಾಡುತ್ತಾಳೆ. ಆದರೆ ಕೆಲವು ಜನಾಂಗದವರು ಅತಿಯಾದ ಬುದ್ಧಿವಂತಿಕೆಯಿಂದ ಉತ್ತರಿಸುತ್ತಾರೆ, ಅಮ್ಮ ದರಿದ್ರ ದೇವತೆ, ನೀನು ಮನೆಯಿಂದ ಹೊರಗಡೆ ಹೋಗುವಾಗ ಚೆನ್ನಾಗಿ ಕಾಣುತ್ತೀಯ, ಇನ್ನು ಮಹಾಲಕ್ಷ್ಮಿಯು ಮನೆಯ ಒಳಗಡೆ ಪ್ರವೇಶ ಮಾಡುವಾಗ ತುಂಬ ಚೆನ್ನಾಗಿ ಕಾಣುತ್ತಾರೆ ಎಂದು ಹೇಳಿ ಮಹಾಲಕ್ಷ್ಮಿಯನ್ನು ಸ್ಥಿರವಾಗಿ ಉಳಿಸಿಕೊಂಡಿದ್ದಾರೆ. ನೀವು ಸಹ ಹೀಗೆ ಮಾಡಿ. ಬೆಳಗಿನ ಜಾವದಲ್ಲಿ ನೀವು ಪೂಜೆಗೆ ಇಟ್ಟ ಎಲ್ಲ ವಸ್ತುಗಳನ್ನು ಹೊರಗಡೆ ಹಾಕಬೇಕು. ಮನೆಯು ಮೂಲೆ ಮೂಲೆಗೂ ಜೇಡರ ಬಲೆಯನ್ನು ತೆಗೆದು ಗೋಮಯದಿಂದ ಸ್ವಚ್ಛಗೊಳಿಸಬೇಕು. ಮನೆ ಮಂದಿಯೆಲ್ಲ ತಲೆ ಸ್ನಾನ ಮಾಡಿ ಕುಲದೇವರ ಪೂಜೆ ಮಾಡಿ ಎಲ್ಲರೂ ಸಂತೋಷದಿಂದ ಮನೆಯಲ್ಲಿ ಗಂಟೆ, ಜಾಗಟೆ, ಶಂಕುವಿನ ಶಬ್ದವನ್ನು ಮೊಳಗಿಸಬೇಕು. ಮನೆಯಲ್ಲಿ ಸುಗಂಧ ಭರಿತ ಧೂಪವನ್ನು ಹಾಕಬೇಕು. ಮನೆಯ ಯಜಮಾನನಿಗೆ, ಹಿರಿಯರಿಗೆ ಗೌರವ ಕೊಡುವುದನ್ನು ಗೃಹಿಣಿಯ ಮುಖ್ಯ ಕರ್ತವ್ಯವಾಗಿದೆ. ಹಾಗೆಯೇ ಮಕ್ಕಳನ್ನು ಪ್ರೀತಿಯಿಂದ ಕಾಣಬೇಕು. ನೀವು ತಯಾರಿಸುವ ಆಹಾರ ಅಮೃತವಾಗಲಿ ಎಂದು ದೇವರನ್ನು ಪ್ರಾರ್ಥಿಸಿ ಮನೆ ಮಂದಿ ಎಲ್ಲರಿಗೂ ಹಂಚಬೇಕು. ಹಾಗೆ ಮನೆಯ ಯಜಮಾನ ಹಿರಿಯರಿಗೆ ಗೌರವ ಕೊಟ್ಟು ಅವರ ಸೇವೆ ಮಾಡಬೇಕು. ಹಾಗೆ ಹೆಂಡತಿಯನ್ನು ನಿಮ್ಮ ಮನೆಯ ಮಹಾಲಕ್ಷ್ಮಿ ಎಂದು ಭಾವಿಸಿ ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಎಲ್ಲಿ ಸಂತೋಷ ಮತ್ತು ನೆಮ್ಮದಿಯಿಂದ ಇರುತ್ತಾರೋ ಅಂತಹ ಮನೆಗೆ ಮಹಾಲಕ್ಷ್ಮಿಯು ಪ್ರವೇಶ ಮಾಡುತ್ತಾಳೆ. ಈ ಮಹಾಲಕ್ಷ್ಮಿಯನ್ನು ಸ್ಥಿರವಾಗಿ ಉಳಿಸಿಕೊಳ್ಳುವ ಉಪಾಯ ನಿಮಗೆ ಈಗಾಗಲೇ ಗೊತ್ತಾಗಿದೆಯಲ್ಲವೇ? ಹಾಗಿದ್ದರೆ ಮರೆತು ಕೂಡ ಜ್ಯೇಷ್ಠಾದೇವಿಯನ್ನು ನಿಮ್ಮ ಮನೆಗೆ ಆಹ್ವಾನ ಮಾಡಿಕೊಳ್ಳಬೇಡಿ ಎಂದು ಹೇಳುತ್ತಾ ನಮ್ಮ ಇಂದಿನ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಈ ಸಂಚಿಕೆ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು.